ಸಾರ್ವಜನಿಕರ ದರ್ಶನಕ್ಕೆ ಬುಧವಾರವೇ ಬಂದ್ ಆಗಿತ್ತು. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಬಂದಂತವರು ಹಾಸನಾಂಬೆ ದೇವಿ ಗರ್ಭಗುಡಿಯ ಬಾಗಿಲು ಸಾರ್ವಜನಿಕರ ದರ್ಶನಕ್ಕೆ ಬುಧವಾರವೇ ಬಂದ್ ಆಗಿತ್ತು. ಇದೀಗ ಸಂಪೂರ್ಣವಾಗಿ ಮುಚ್ಚಲಾಗಿದ್ದು, ಇನ್ನು ಮುಂದಿನ ವರ್ಷ 2026 ಅಕ್ಟೋಬರ್ 29ರಂದು ಅವತ್ತಿನಿಂದ ನವೆಂಬರ್ 11ರವರೆಗೆ, ಮುಂದಿನ ವರ್ಷ 2026 ಅಕ್ಟೋಬರ್ 29ರಿಂದ ನವೆಂಬರ್ 11ರವರೆಗೆ ತೆರೆಯುತ್ತೆ. ಈ ವರ್ಷ ಭೇಟಿ ನೀಡಿದ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗಿದ್ದು, ಆದಾಯವೂ ಸಹ ಕಳೆದ ವರ್ಷಕ್ಕಿಂತ ಹೆಚ್ಚಾಗಿದೆ. ಈ ಬಗ್ಗೆ ಹಾಸನದ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಕೊಟ್ಟರು. ಶಾಸಕರು, ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲೇ ಮಾತನಾಡಿದ ಕೃಷ್ಣ ಬೈರೇಗೌಡ ಅವರು 2025ನೇ ವರ್ಷದ ಹಾಸನಾಂಬೆ ದರ್ಶನ ಮುಕ್ತಾಯ ಆಗಿದೆ. ಬುಧವಾರ ಸಾರ್ವಜನಿಕರ ದರ್ಶನ ಮುಗಿದಿದ್ದು, ಉಳಿದಂತೆ ಸ್ಥಳೀಯರಿಗೆ ರಾತ್ರಿ ಕೂಡ ದರ್ಶನ ಆಗಿದೆ. ಶಾಸ್ತ್ರದ ಪ್ರಕಾರ ದೇವಾಲಯದ ಬಾಗಿಲು ಬಂದ್ ಮಾಡಲಾಗಿದೆ. ಎಲ್ಲರ ಸಹಕಾರದಿಂದ, ಶಾಸಕರು, ಸಂಸದರ ಸಹಕಾರ ಹಾಗೂ ಜಿಲ್ಲಾಡಳಿತದ ಸಹಕಾರದಿಂದ ಹಾಸನಾಂಬೆ ದರ್ಶನೋತ್ಸವ ಯಶಸ್ವಿಯಾಗಿ ನಡೆದಿದೆ. ಅಧಿಕಾರಿಗಳು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರು. ಹಾಸನಾಂಬೆ ಉತ್ಸವ ಯಶಸ್ವಿಗೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ಎಂದ ಸಚಿವರು, ಹಿಂದಿನ ವರ್ಷಗಳಿಗಿಂತಲೂ ಈ ಬಾರಿ ಅತ್ಯಂತ ಯಶಸ್ವಿಯಾಗಿ ದರ್ಶನ ನಡೆದಿದೆ. ಸಾಮಾನ್ಯ ಜನರಿಗೂ ನೂಕುನುಗ್ಗಲಿಲ್ಲದೆ ಸರಳವಾಗಿ ಭಕ್ತರ ದರ್ಶನ ಆಗಿದೆ. ಎಲ್ಲ ಜನರು ನಗುನಗುತ್ತಾ ದರ್ಶನ ಮಾಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ, ಹೊರ ರಾಜ್ಯಗಳಿಂದ ಭಕ್ತರು ಬಂದಿದ್ದಾರೆ. ಹಾಸನದ ಕೀರ್ತಿ ಎಲ್ಲೆಡೆ ಪ್ರಜ್ವಲಿಸಿದೆ ಅಂತ ಹೇಳಿದರು. ಅತ್ಯಂತ NCC, ಸ್ಕೌಟ್ಸು, ಗೈಡ್ಸು, ಹೀಗೆ ಬೇರೆ ಬೇರೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಬಂದು ಬಹಳ ಯಶಸ್ವಿಯಾಗಿ, ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾದಂಥ ಹಾಸನಾಂಬ ದೇವಿ ದರ್ಶನೋತ್ಸವ ಯಶಸ್ವಿಯಾಗಿ ನಡಲಿಕ್ಕೆ ಅವರೆಲ್ಲರ ಸಹಕಾರದಿಂದ ಇವತ್ತು ಯಶಸ್ವಿಯಾಗಿ ನಾವು ಸಂಪೂರ್ಣಗೊಳಿಸಿದ್ದೇವೆ ಈ ವರ್ಷದ್ದು. ಅವರೆಲ್ಲರಿಗೂ ಧನ್ಯವಾದ ಹೇಳಬೇಕಾಗಿರೋದು ನಮ್ಮ ಮೊದಲನೇ ಕರ್ತವ್ಯ. ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಎರಡನೇದು, ಎಲ್ಲರೂ ಸಹಕಾರ ಕೊಟ್ಟಿದ್ದರಿಂದ ಈ ವರ್ಷ ಜನಸಾಮಾನ್ಯರು, ಕಾಮನ್ ಜನಗಳಿಗೆ ಯಾವುದೇ ನೂಕು ನುಗ್ಗಲು ಇಲ್ಲದೆ, ಗೊಂದಲ ಇಲ್ಲದೆ, ಒಬ್ಬರ ಮೇಲೆ ಒಬ್ಬರು ಬಿದ್ದು ಹರಸಾಹಸ ಪಟ್ಟು ದರ್ಶನ ಮಾಡುವುದರ ಬದಲಿಗೆ ಸರಳವಾಗಿ, ಸರಾಗವಾಗಿ, ಸುಲಲಿತವಾಗಿ ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ, ಕಾಮನ್ ಜನಗಳಿಗೆ ದರ್ಶನ ಆಗಿರೋದು ನಿಜವಾಗಿ ನಮಗೆಲ್ಲರಿಗೂ ಅತೀವ ಸಂತೋಷವನ್ನು ತಂದುಕೊಟ್ಟಿದೆ. ಬಂದಂತಹ ಜನ ಹಾಸನಾಂಬೆಯ ತರದಲ್ಲೇ ಹಸನ್ಮುಖಿಗಳಾಗಿ ಹೋಗಿದ್ದಾರೆ. ನಾವು ದರ್ಶನಕ್ಕೆ ಬಂದವ್ರನ್ನ ಯಾರನ್ನ ಮಾತಾಡಿಸಿದ್ರು ಕೂಡ ನಗುನಗುತ್ತಾ ನಮ್ಮನ್ನು ಮಾತಾಡಿಸಿದ್ದಾರೆ, ನಗುನಗುತ್ತಾ ದರ್ಶನವನ್ನು ಪಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಸಾಮಾನ್ಯ ಜನ ಅವರಿಗೆ ಈ ಬಾರಿ ಉತ್ತಮವಾಗಿ ದರ್ಶನ ಆಗಿದೆ ಅನ್ನುವಂಥದ್ದು ಬಹಳ ಸಂತೋಷದ ವಿಷಯ. ಹಾಗೂ ದೂರದಿಂದ ಎಲ್ಲ ಬಂದು ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ, ಹೊರ ರಾಜ್ಯದಿಂದ ಬಂದಿದ್ದಾರೆ. ಅವರ ಮನಸ್ಸಿನ ಆಸೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಸಂತೋಷ ನಮಗಿದೆ. ಅದರ ಜೊತೆಗೆ ಹಾಸನದ ಕೀರ್ತಿಯು ಕೂಡ ಇವತ್ತು ಅಷ್ಟೇ ಮಟ್ಟಿಗೆ ಪ್ರಜ್ವಲವಾಗಿ ಬೆಳೆದಿದೆ. ಹಾಸನಾಂಬ ಬಂದರೆ ಒಂದು ರೀತಿ ಗೊಂದಲದ ಗೂಡಾಗ್ತಾ ಇತ್ತು, ಅಂಥದ್ದು ಈ ಬಾರಿ ಇಷ್ಟು ಸುಗಮವಾಗಿ ಆಗಿರೋದ್ರಿಂದ ಇಡೀ ಹಾಸನ ಜಿಲ್ಲೆಗೆ,
ಹಾಸನದ ಜನಗಳಿಗೆ ಒಂದು ಗೌರವ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಇದೆಲ್ಲದರ ಪ್ರಯುಕ್ತವಾಗಿ ಒಟ್ಟು ದರ್ಶನ ಮಾಡಿರುವವರ ಅಂದಾಜು 26,13,000 ಜನ ದರ್ಶನವನ್ನು ಈ ಬಾರಿ ಪಡೆದಿದ್ದಾರೆ ಈ ವರ್ಷದಲ್ಲಿ. ಅದರಲ್ಲಿ ನಿನ್ನೆ ಮಧ್ಯಾಹ್ನದ ನಂತರ ಪಡೆದವರು ಹೊರತುಪಡಿಸಿ ನಿನ್ನೆ ಸಾಯಂಕಾಲದ ನಂತರ ಬಂದವ್ರದ್ದು ನಾವು ಲೆಕ್ಕ ಹಾಕಿಲ್ಲ. ನಿನ್ನೆ ಸಾಯಂಕಾಲ 5 ಗಂಟೆಗೆ ಮೊದಲು ಬಂದಂಥವರಲ್ಲಿ 26,13,000 ಜನ ಈ ಬಾರಿ ದರ್ಶನವನ್ನು ಪಡೆದಿದ್ದಾರೆ. ಹಾಗೂ ಆದಾಯದ ಬಗ್ಗೆನೂ ಕೂಡ ಅನೇಕರು ಪದೇ ಪದೇ ಕೇಳ್ತಾ ಇದ್ರು. ಅದನ್ನು ಕೂಡ ನಾವು ನೋಡಿದರೆ ಈ ವರ್ಷ 21,82,00,000 ಬರೀ ಟಿಕೆಟ್ ಮಾರಾಟದಿಂದ ಆದಾಯ ಬಂದಿದೆ. ಹುಂಡಿ ತೆರೆದ್ರೆ ಅದು ಒಂದು 3 ಕೋಟಿ ಮೇಲೆ ಬರುತ್ತದೆ. ಸೊ ಒಟ್ಟಾರೆ ಆದಾಯ 25 ಕೋಟಿಗಿಂತ ಹೆಚ್ಚು ಆಗ್ಬಹುದು ಅಂತ ನಾವು ಅಂದಾಜು ಮಾಡಿದ್ದೇವೆ. ಹೋದ ವರ್ಷಕ್ಕೆ ಇದನ್ನು ಹೋಲಿಕೆ ಮಾಡಿದರೆ ಹೋದ ವರ್ಷ 17,46,000 ಜನ ದರ್ಶನ ಪಡೆದಿದ್ರು. ಈ ವರ್ಷ 26,13,000 ಜನ ದರ್ಶನ ಪಡೆದಿದ್ದಾರೆ. ಹೋದ ವರ್ಷ ಟಿಕೆಟ್ ಮಾರಾಟದಿಂದ ಆದಾಯ 9,68,00,000 ಬಂದಿತ್ತು. ಈ ಬಾರಿ 22,82,00,000 ಬಂದಿದೆ. ಹುಂಡಿಯದನ್ನು ಹೊರತುಪಡಿಸಿ ಹೋದ ವರ್ಷನೂ ಕೂಡ ಹುಂಡಿಯನ್ನು ಹೊರತುಪಡಿಸಿ 9,68 ಬಂದಿತ್ತು. ಹಾಗಾಗಿ ಯಾವುದೇ ದೃಷ್ಟಿಯಲ್ಲಿ ನೋಡಿದರೂ ಕೂಡ ಟಿಕೆಟ್ ತಗೊಂಡು ದರ್ಶನ ಪಡೆದವರ ಸಂಖ್ಯೆ ಬಹುಶಃ 3 ಪಟ್ಟು ಹೆಚ್ಚಾಗಿದೆ ಈ ವರ್ಷ. ಹೋದ ವರ್ಷ ಸುಮಾರು 1,40,000 ಜನ ಟಿಕೆಟ್ ಪಡ್ಕೊಂಡಿದ್ರು. ಈ ವರ್ಷ 3,40,000 ಜನ ಟಿಕೆಟ್ ಪಡ್ಕೊಂಡು ದರ್ಶನವನ್ನು ಪಡ್ಕೊಂಡಿದ್ದಾರೆ. ಸೊ 3 ಪಟ್ಟು, ಅದರಲ್ಲಿ ಆಲ್ಮೋಸ್ಟ್ 3 ಟೈಮ್ಸ್, ನಾಟ್ ಎಕ್ಸಾಕ್ಟ್ಲಿ, ಆಲ್ಮೋಸ್ಟ್ 3 ಟೈಮ್ಸ್ ಇನ್ಕ್ರೀಸ್ ಆಗಿದೆ. ಹೋದ ವರ್ಷ 1,40,000, ಈ ವರ್ಷ 3,60,000, 40 ಅಲ್ಲ 3,60,000, ಆಲ್ಮೋಸ್ಟ್ 3 ಟೈಮ್ಸು ಇನ್ಕ್ರೀಸ್ ಆಗಿದೆ. ಸೊ ಹಾಗಾಗಿ ನಾನು ಆರಂಭದಿಂದನೂ ಹೇಳಿದ್ದೇನೆ, ದುಡ್ಡಿಂದು ಇಲ್ಲಿ ಏನು ಅಗೌಣ ಅಂತ ಹೇಳ್ತಾರಲ್ಲ, ಅದು ಲೆಕ್ಕನೇ ಇಲ್ಲ. ಇಲ್ಲಿ ನಮಗೆ ಜನ ಬಂದವರು ನೆಮ್ಮದಿಯಾಗಿ ದರ್ಶನ ಮಾಡಿ ಕಳಿಸ್ಬೇಕು ಅನ್ನೋದು ನಮ್ಮ ಸಂಕಲ್ಪ ಆಗಿತ್ತು. ಅದನ್ನು ಒಂದಷ್ಟು ಮಟ್ಟಿಗೆ ಎಲ್ಲರ ಸಹಕಾರದಿಂದ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಭಾಳ ಸಂತೋಷದಿಂದ ತಮ್ಮ ಜೊತೆಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ಕೊನೆ ದಿನ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ.